ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ನಮಗೊಂದು ಆಲ್ಟೋ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್, ಅದು ಆಲ್ಟೋ K10 2011 ಮಾಡಲು. ಆಲ್ಟೋ K10 2011 ಮಾಡಲ್ಲ. 11 ಮಾಡಲ್, ಹಾಂ ಸರ್. ಓಕೆ ಸರ್. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ ಈಗ ಥರ್ಡ್ ಓನರ್ ಸರ್, ನನ್ನ ಹೆಸರಲ್ಲಿದೆ. ಓಕೆ, ತೊಗೊಳೋರು 4ನೇ ಓನರ್ ಆಗ್ತಾರೆ. ಹಾಂ ಆಗ್ತಾರೆ, ಹಾಂ ಸರ್. ಓಕೆ, ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಸರ್ 80,600 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಹಿಸ್ಟ್ರಿ? ಜೆನ್ಯೂನ್ ರನ್ನಿಂಗ್. ಹಾಂ ಸರ್, ಜೆನ್ಯೂನ್ ಸರ್. ಅದು ನಾನು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿರೋದು ಕಾರು. ಹಾಂ ಹಾಂ ಹಾಂ. ಓಕೆ ಚೆನ್ನಾಗಿದೆ ಸರ್, ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. ನನಗೆ ಇನ್ನೊಂದು ಅಪ್ಗ್ರೇಡ್ ಆಗಬೇಕು, ದೊಡ್ಡ ಗಾಡಿ ತೊಗೊಂಡಿದ್ದೀನಿ ಅಂತೇಳಿ ಕೊಡ್ತಾ ಇದ್ದೀನಿ. ಹೌದಾ? ಹಾಂ ಸರ್, ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ನಂಬರ್ 1 ಕಂಡೀಷನ್ ಇದೆ. ಹೊಸ ಸಿಸ್ಟಮು, ಪವರ್ ಸ್ಟೈರಿಂಗ್ ಮುಂದ್ಗಡೆ, ಮತ್ತೆ ಆಂಡ್ರಾಯ್ಡ್ ಸಿಸ್ಟಮು, ಬ್ಯಾಕು ರೆಕಾರ್ಡಿಂಗ್ ಕ್ಯಾಮ್ರಾ, ಓಕೆ ಆಮೇಲೆ 6GB ರ್ಯಾಮ್ದು ಸಿಸ್ಟಮ್ ಇದೆ. ಆಮೇಲೆ ಚೆನ್ನಾಗಿರ್ತಕ್ಕಂಥ 2 ಸ್ಪೀಕರ್ ಹಿಂದ್ಗಡೆ ಹಾಕ್ಸಿದ್ದೀನಿ, ಮುಂದ್ಗಡೆ 2 ಸ್ಪೀಕರ್ ಹಾಕ್ಸಿದ್ದೀನಿ. ನಂಬರ್ 1 4 ಚೆನ್ನಾಗಿರ್ತದೆ. ಟೈರು ಬ್ರಿಸ್ಟನ್ ಟೈರು ಮೊನ್ನೆ ಹಾಕ್ಸಿರೋದು. ಹಾಕ್ಸಿದ್ಮೇಲೆ ಒಂದು 600 ಕಿಲೋಮೀಟರ್ಸ್ ಕೂಡ ರನ್ನಿಂಗ್ ಆಗಿಲ್ಲ ಗಾಡಿ. ಹೌದಾ? ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ತಗೊಳ್ಳೋರಿಗೆ ₹1 ಖರ್ಚಿಲ್ಲ. ತಗೋಬೇಕು, ಪೆಟ್ರೋಲ್ ಹಾಕಬೇಕು, ಗಾಡಿ ರನ್ನಿಂಗ್ ಮಾಡಬೇಕು. ಮತ್ತು ಮೈಲೇಜ್ ಕೂಡ AC ಹಾಕ್ಕೊಂಡು ಹೊಡಿತಾ ಇದ್ದೀನಿ. 18 ಮಾತ್ರ ಬರ್ತಾ ಇದೆ ಈಗ. ಎ ಸಿ ಹಾಕೊಂಡು ಓಡಿಸಿದ್ರು 18 ಬರುತ್ತೆ. 18 ಬರ್ತಾ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಸರ್. ತಗೊಂಡ ಮೇಲೆ ₹1 ಖರ್ಚಿಲ್ಲ. ತಗೊಳ್ಬೇಕು, ಓಡಿಸ್ಬೇಕು. ನನಗೇನಂದ್ರೆ ದೊಡ್ಡ ಗಾಡಿ ತೊಗೊಂಡಿರೋ ಸಲಿಗೆ ಇದನ್ನು ಕೊಡ್ತಾ ಇರೋದು. ಇಲ್ಲಾಂದ್ರೆ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಏನೇನೇನು ತೊಂದರೆ ಇಲ್ಲ. ಆಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್. ಅವ್ರು ಒಂದಲ್ಲ 4 ಮೆಕ್ಯಾನಿಕ್ನ ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಇಷ್ಟ ಆದ್ರೆ ತಗೊಳ್ಳಿ, ತೊಂದರೆ ಇಲ್ಲ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಇಲ್ಲ ಸರ್. ಹಾಂ ಸರ್, ನಿಮಗೆ ಸರ್ ಏನು ಈಗಂತೂ ಏನಿಲ್ಲ. ಆಮೇಲೆ ಹಿಂದ್ಗಡೆ ಬಂಪರು, ಮುಂದ್ಗಡೆ ಬಂಪರು ನಾನು ತಗೋಕಿನ ಮುಂಚೆಗನೆ ಕಲರ್ ಮಾಡಿರ್ಬೋದು ಅನ್ನಿಸ್ತಿದೆ. ಬೆಂಗಳೂರಲ್ಲಿ ತಗೊಂಡಿರೋದು. ಓಕೆ ಹಾಂ ಸರ್. ಮತ್ತೆ ಅಂಥದ್ದು ಆಕ್ಸಿಡೆಂಟ್ ಏನಿಲ್ಲ. ಮುಂದ್ಗಡೆ ಹಿಂದ್ಗಡೆ ಟಚ್ ಅಪ್ ಆಗಿರೋ ಸಲಿಗೆ ಪೇಂಟಿಂಗ್ ಮಾಡಿದ್ದಾರೆ ಅಂತೀನಿ ಸರ್. ಹೌದಾ? ಹಾಂ ಸರ್. ಓಕೆ, ಇವಾಗ ನೀವು ರೀಸೆಂಟ್ಲಾಗಿ ಟೈರ್ ಹಾಕ್ಸಿದ್ರ, ಒಂದು ಹಾಕಿಸ್ಬಿಟ್ಟು ಒಂದು 4 ಸರ್. 600 ಕಿಲೋಮೀಟರ್ ಹೋಗಿಲ್ಲ. 4 ಟೈರು ಹೊಸದು ಹಾಕ್ಸಿದ್ದೀನಿ. ನಾನು ಇಟ್ಕೋಬೇಕಂತಾನೆ ತಗೊಂಡಿರೋದು ಗಾಡಿನ. ಹಾಂ ಹಾಂ ಹಾಂ. ಬಟ್ ನಾನು ದೊಡ್ಡ ಗಾಡಿ ತಗೊಂಡಿರೋ ಸಲಿಗೆ ಕೊಡ್ತಾ ಇರೋದು ಅಷ್ಟೇ. ವಿತ್ ಸ್ಟೇಪ್ನಿ ಮತ್ತೆ ಜೊತೆ ಮೇಲ್ಗಡೆ ಇದೆಯಾ? ಸ್ಟೆಪ್ನಿ ಇದೆ ಸರ್. ಸ್ಟೆಪ್ನಿ ಚೆನ್ನಾಗಿದೆ ಟೈರು. ಆಮೇಲೆ ಮೇಲೆ ಕ್ಯಾರಿಯರ್ ಹಾಕ್ಸಿದ್ದೀನಿ. ಹ್ಞೂ ಹ್ಞೂ ಹ್ಞೂ. ಮತ್ತೆ ಹೊಸ ಸೀಟ್ ಕವರ್ ಸರ್. ಸೀಟ್ ಕವರ್ ನಾನು ಇಟ್ಕೋಬೇಕಂತಾನೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿರೋ ಗಾಡಿ. ಹ್ಞೂ ಹ್ಞೂ. ಮತ್ತೆ ಈಗ ದೊಡ್ಡ ಗಾಡಿ ಆದ್ಮೇಲೆ 2 ಯಾಕಂತ ಹೇಳಿ ಕೊಡ್ತಾ ಇದ್ದೀನಿ. ಮತ್ತೆ ಹೊಸ 4 ಸೀಟ್ ಕವರ್ ಎಲ್ಲ ಹೊಸದು. ಮತ್ತೆ ಫ್ಲಾಟ್ ಮ್ಯಾರಿಂಗ್ ಹೊಸದು ಹಾಕ್ಸಿದ್ದೀನಿ. ಹ್ಞೂ ಹ್ಞೂ. ಸ್ಟೇರಿಂಗ್ ಕವರು. ಮತ್ತೆ ಮೊನ್ನೆ ಸರ್ವಿಸ್ ಮಾಡಿಸಿದ್ಮೇಲೆ ಒಂದು 600 ಕಿಲೋಮೀಟರ್ ಓಡಿದೆ ಅಷ್ಟೇ. ಸರ್ವಿಸ್ ಅಂತ A to Z ಸರ್ವಿಸ್ ಮಾಡಿಸಿದ್ದೀನಿ. ಫುಲ್ ಆ್ಯಂಡ್ ಟೈಲು, ಮತ್ತೆ ಇಂಜನ್ ಆಯಿಲು, ಮತ್ತೆ ಫಿಲ್ಟ್ರ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ಸರ್. ಓಕೆ, ಇವಾಗ ಏನು ಸಂಪೂರ್ಣವಾಗಿ ತೊಗೊಂಡ್ರೆ ಏನು ಕೆಲಸ ಇಲ್ಲ, ನೀವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಒಂದು ಸೀಟ್ ಕವರ್ ಹಿಡ್ಕೊಂಡು ಸ್ಟೇರಿಂಗ್ ಕವರ್ ಸುಮ್ಮನೆಗೆ ಎಲ್ಲ ಕೂಡ ಹಾಕ್ಸಿದ್ದಾರೆ ನೀವು. ಇವಾಗ ನಿಮ್ಗೆ ಎಲ್ಲ ಹೊಸದಿದೆ. ಹಾಂ ಸರ್. ಇವಾಗ ತೊಗೊಂಡ್ರಿಗೆ ಏನು ₹1 ಕೆಲಸ ಮಾಡೋಂಥ ಏನಿಲ್ಲ ಅವಶ್ಯಕತೆ ಸರ್. ಇಲ್ಲ. ಪೆಟ್ರೋಲ್ ಹಾಕ್ಸ್ಬೇಕು, ತಮ್ಮ ಹೆಸರಲ್ಲಿ RC ಕಾರ್ಡ್ ಮಾಡಿಸ್ಕೋಬೇಕು, ಓಡಿಸ್ಬೇಕು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್? ಸರ್ ಮುಂದಿನ ವರ್ಷ ತಾನೇ ಇದೆ. ಆಮೇಲೆ ಇನ್ಸೂರೆನ್ಸ್ ಎಲ್ಲ ಕಟ್ಕೊಡ್ತೀನಿ. ಲ್ಯಾಬ್ಸ್ ಆಗಿದೆಯಾ? ಲ್ಯಾಬ್ಸ್ ಏನಿಲ್ಲ ಸರ್. ಇದು ಈ ತಿಂಗಳ 17 ತಾನೇ ಇದೆ. ಹಾಂ ಹಾಂ. ಓಕೆ. ಯಾವ ಲ್ಯಾಬ್ಸ್ ಇಲ್ಲ, ಎಲ್ಲ ಕಂಟಿನ್ಯೂ ರನ್ನಿಂಗ್ ಇದಾವೆ. ಹ್ಞೂ ಹ್ಞೂ ಹ್ಞೂ. ಓಕೆ ಹಾಂ ಸರ್. ಪೊಲ್ಯೂಷನ್ ಕೂಡ ಮನೆ ಮಾಡಿಸಿದ್ದೀನಿ. ಓಕೆ. ಹಾಂ ಸರ್. ಎಷ್ಟೆಲ್ಲ ಕಂಡೀಷನ್ ಇಟ್ಟಿದ್ರೆ ಗಾಡಿ ಮಾತ್ರ? ಹಾಂ, ನಂಬರ್ 1 ಕಂಡೀಷನ್ ಇದೆ ಸರ್. ಕೊಡೋಕು ಅದನ್ನದು ಡಬಲ್ ಗಾಡಿ ಆಗ್ಯದವ, ಸುಮ್ಮನೆ ಹೆವಿ ಅನಿಸ್ತದೆ. ಮತ್ತೆ ಈಗ ಒಬ್ಬ ನಿಂದಿರಿಸಿದ ಗಾಡಿಗಳು ಫ್ರೆಂಡ್ಸು ಅವ್ರು ಇವ್ರು ತಗೊಂಡು ಓಡಾಡ್ತಾರೆ ಅಂತ ಹೇಳೇ ಹ್ಞೂ ಹ್ಞೂ. ಕೊಡ್ತಾ ಇರೋದು ಅಷ್ಟೇ ಸರ್. ಓಕೆ ಸರ್. ಇವಾಗ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ 285 ಕೋಟ್ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಕೊಡ್ತೀನಿ, ಯಾಕಂದ್ರೆ 2 ಗಾಡಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳೇ ಕೊಡ್ತಾ ಇರೋದು. ಓಕೆ, 2,85,000 ರೇಟ್ ಹೇಳ್ತಾ ಇದ್ರೆ 2011 ಮಾಡಲು ನೀವು ತರ್ಡು ತೊಗೊಳೋರು 4ನೇ ಓನರ್ ಆಗಿರ್ತಾರೆ. ಎಲ್ಲ ಕಂಡೀಷನ್ ಇಟ್ಟಿದ್ದಾರೆ ಗಾಡಿ ಮಾತ್ರ. ಎಲ್ಲ ಹಾಂ ಸರ್, ನಂಬರ್ 1 ಕಂಡೀಷನ್. ಹಿಡ್ಕೊಂಡು ಪವರ್ ಸ್ಟೇರಿಂಗ್, ಇದು ಪವರ್ ವಿಂಡೋ ಕೂಡ, ಮತ್ತೆ ಹಿಂದೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಹೌದಾ? ಹಾಂ, ಇಂದ ರಿವರ್ಸ್ ಕ್ಯಾಮ್ರಾ ಸರ್. ಓಕೆ, ನೋಡಿ ಸರ್, ಒಂದು ರೇಟಿಗೆ ಏನು ಮಾಡಿಕೊಡ್ತೀರಾ? ಸರ್ ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ತೊಂದರೆ ಇಲ್ಲ. ಗಾಡಿ ತಗೊಳ್ಳೋರು ಇಷ್ಟ ಇತ್ತಂದ್ರೆ ಆಲ್ಟೋ ತಗೋಬೇಕಂಬೋರು ಇರ್ತಾರೆ ಸರ್. ನನ್ನಂಗೆ ಆಲ್ಟೋನೇ ತಗೋಬೇಕಂಬೋರು ಒಬ್ಬೊಬ್ರು ಇರ್ತಾರೆ. ಅಂಥವ್ರು ಬರಲಿ, ತಗೊಂಡು ಹೋಗಿ ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ. ತೊಂದರೆ ಇಲ್ಲ. ಗಾಡಿ ಚೆನ್ನಾಗಿದೆ ಸರ್. ಪ್ಯೂರ್ ಪೆಟ್ರೋಲ್ ಮಾತ್ರ ಅಲ್ಲ ಸರ್ ಇದು? ಪ್ಯೂರ್ ಪೆಟ್ರೋಲ್ ಸರ್, CNG ಇಲ್ಲ.
ಓಕೆ ಸರ್. ನೋಡಿ ಒಂದು ರೇಟ್ ಏನು ಮಾಡ್ತೀರಿ 20,000 ರೂಪಾಯಿ ನೆಗೆಶ್ಮೆಂಟ್ ಮಾಡ್ತೀರಿ. 2,80,000 ಹೇಳಿದ್ರೆ 85 ಹೇಳಿದ್ರೆ 2,85 ಹೇಳಿದ್ದೀನ 20,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಗಾಡಿ ತಗೊಂಡ ಮೇಲೆ ₹1 ಕೆಲಸ ಇಲ್ಲ ಸರ್, ತಗೊಂಡ ಮೇಲೆ ಓಡಿಸ್ಬೇಕು ಅವ್ರು, ಹಂಗಿದೆ ಸರ್ ಗಾಡಿ. ಓಕೆ 65,000 ಕೊಡ್ತೀರಿ, 265. ಹಾಂ ಕೊಡ್ತೀನಿ, ತೊಂದರೆ ಇಲ್ಲ ಸರ್. ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಲ್ಲ, ಯಾಕಂದ್ರೆ ಸರ್ ಮಾಡಲು 11 ಆಗಿರ್ತೈತಿ, ರೇಟ್ ಸ್ವಲ್ಪ ಜಂಪ್ ಅದೇ ಆಗೈತಿ ಸರ್, ಅಂತ ಮಾಡಲ್ ಹೇಳಿದೆ ನಾನು. ಮಾಡಲ್ಲು ಓಲ್ಡ್ ಆಗಿದೆ, ಆಮೇಲೆ ತಗೊಂಡ ಮೇಲೆ ನಾನು ಕಂಡಪಟ್ಟಿ ಖರ್ಚು ಮಾಡಿಬಿಟ್ಟಿದ್ದೀನಿ ಸರ್ ಆ ಗಾಡಿಗೆ. ಓಕೆ ಸರ್ ನೋಡಿ, ಯಾಕಂದ್ರೆ ಹಂಗಾಗಿ ರೇಟ್ ಜಾಸ್ತಿ ಇದೆ ಹೇಳ್ತಾ ನೀವು ಇದ್ದೀನಿ. ರೇಟ್ ನೋಡಿ ಕೊಟ್ಟರೆ ಸೇಲ್ ಆಗುತ್ತೆ ಸರ್, ಯಾಕಂದ್ರೆ ರೇಟ್ ಹೆವಿ ಅನ್ನಿಸ್ತು ನನಗೆ. K10 ಆಲ್ಟೋ 2011 ಮಾಡಲು. ಹ್ಞೂ ಸರ್. ನೋಡಿ ಒಂದು ಬಂದರೆ ಜಾಗದ ಮೇಲೆ ಕುತ್ಕೊಂಡು ಬಳಕ ಅವರಿಗೆ ಗಾಡಿ ಇಷ್ಟ ಆಗಿದ್ರೆ ಹಾಂ ಇಷ್ಟ ಆದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ, ತೊಂದರೆ ಇಲ್ಲ. ಮಾಡಿ. ಇನ್ನೂ 265 ಇನ್ನೂ ಹೆಚ್ಚು ಕಡಿಮೆ ಮಾಡ್ತಿರಲ್ಲ. ಮಾಡೋಣ ಸರ್, ಒಂದು 5 ಸಾವಿರ. ಗಾಡಿ ಚೆನ್ನಾಗಿದೆ ಸರ್, ತಗೊಂಡ ಮೇಲೆ ₹1 ಕಿರಿಕಿರಿ ಇಲ್ಲ. ಅವ್ರು ತಗೊಂಡ ಮ್ಯಾಕ ಮತ್ತೆ 5 ವರ್ಷದ ತನಕ ಆರಾಮ್ ಮನೆಗೆ ಏನು ಜಿಮ್ ಮಾಡ್ಕಲ್ಲ ಗಾಡಿ ಫ್ಯಾಮಿಲಿ. ಓಕೆ ಸರ್, ಆದಷ್ಟು ನೋಡ್ಕೊಡಿ. ಓಕೆನಾ? ತಮ್ಮ ಲೊಕೇಶನ್ ಓಕೆ ಗಾಡಿ ಇರೋದು? ಹಾಂ ಸರ್, ರಾಯಚೂರು ಲೊಕೇಶನ್, ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು. ಮಾನ್ವಿಯಲ್ಲಿ ಒಂದು 8 ಕಿಲೋಮೀಟರ್ ಇಲ್ಲಿ ಹಳ್ಳಿಯಲ್ಲಿ ಇದ್ದಿದ್ದು. ನೀವು ಬಂದು ಕಾಲ್ ಮಾಡಿದ್ರೆ ಸಿಗ್ತೀರಾ? ಹಾಂ ಸಿಗ್ತೀನಿ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್? ಹಾಂ ಇದೆ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ. ನೋಡಿ ನಮ್ಮ ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನೋಡಿ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಾಂ ರೈಟ್ ಸರ್, ಥ್ಯಾಂಕ್ ಯು.